ಸತ್ಯನಾರಾಯಣ್ ನಿನ್ನೆ ವಿಚಾರಣೆಯ ಹಂತದಲ್ಲಿ ಪಂಪಣ್ಣಗೆ ಹಣ ಟ್ರಾನ್ಸ್ಫರ್ ಮಾಡಿದ್ರ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟ ನಂತರದಲ್ಲಿ ಪಂಪಣ್ಣ ನಿನ್ನೆ ಕೂಡ ವಿಚಾರಣೆಗೆ ಒಳಗಾಗಿದ್ರು. 55 ಲಕ್ಷ ಪಡೆದಿದ್ದ ದದ್ದಲ್ ಮಾಜಿ ಪಿಎ ಪಂಪಣ್ಣ ರಾಯಚೂರಿನ ಆಜಾದ್ ನಗರದಲ್ಲಿ ಪಂಪಣ್ಣ ವಾಸವಾಗಿರೋದು. ಅಲ್ಲಿಯೇ ಇಡಿ ಅಧಿಕಾರಿಗಳು ಹೋಗಿ ವಶಕ್ಕೆ ಪಡ್ಕೊಂಡಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಯಾರ್ಯಾರ ಪಾತ್ರ ಇದೆ, ಯಾರ್ಯಾರಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದು ತನಿಖಾ ಹಂತದಲ್ಲಿ ಒಂದೊಂದಾಗಿ ತೆರೆದುಕೊಳ್ತಾ ಹೋಗ್ತಾ ಇದ್ದು, ಪದ್ಮನಾಭ್ ಯಾರಿಗೆ ದುಡ್ಡನ್ನ ಕೊಟ್ಟಿದ್ರು, ನಂತರದಲ್ಲಿ ಈ ಸತ್ಯನಾರಾಯಣ ಏನು ವಶಕ್ಕೆ ಪಡ್ಕೊಂಡಿದ್ದಾರೆ SIT ಅಧಿಕಾರಿಗಳು, ಆ ಹೊತ್ತಿನಲ್ಲಿ 55 ಲಕ್ಷ ಹಣವನ್ನ ಈ ಪಂಪಣ್ಣ ಅವರಿಗೆ ವರ್ಗ ಮಾಡಲಾಗಿತ್ತು ಎಂಬ ಮಾಹಿತಿ ಕೂಡ ಇದೆ. ಇದೆಲ್ಲವನ್ನು ಭೇದಿಸ್ತಾ ಇದೆ ಈಗ ಇಡಿ ಅಧಿಕಾರಿಗಳ ತಂಡ. ಯಾವ ಕಾರಣಕ್ಕೆ ಇವರ ಅಕೌಂಟ್ಗೆ ಆ ದುಡ್ಡು ಬಂದಿತ್ತು, ಈ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಜಾಗಟಗಲ್. ವಿಜಯ್, 55 ಲಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಪಂಪಣ್ಣ ಅವರಿಂದ ಯಾವೆಲ್ಲ ಹೇಳಿಕೆಗಳನ್ನ ಕಲೆ ಹಾಕಿದ್ದಾರೆ, ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ? ನಿಜಕ್ಕೂ ಏನು ನಿಜ ಈ ಪ್ರಕರಣದಲ್ಲಿ ಬಗೆದಷ್ಟು ಕೂಡ ಸ್ವಾರಸ್ಯಕರವಾದಂತಹ ಅಂಶಗಳು ಒಂದೊಂದಾಗಿ ಹೊರಬರ್ತಿರುವಂಥದ್ದು. ಯಾಕೆಂದರೆ ಮೊದಲಿಗೆ ಏನು ದದ್ದಲ್ ಅವರ ಹೆಸರು ಕೂಡ ಈ ಒಂದು ಹಗರಣದಲ್ಲಿ ಕೇಳಿಬರಲಿಲ್ಲ, ನಂತರದಲ್ಲಿ ಅವರ PA ಹೆಸರು ಕೂಡ ಇರಲಿಲ್ಲ. ಆದರೆ ಯಾವಾಗ ಬಂಧಿತರಾದಂಥ ಆರೋಪಿಗಳು ಒಂದೊಂದೇ ಹೆಸರುಗಳನ್ನ ಬಯಲಿಗೆ ಹಾಕ್ತಾ ಬಂದರು, ಆಗ ಪಂಪಣ್ಣ ಏನು 55 ಲಕ್ಷವನ್ನು ಪಡೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಬಂತು. ಅಂದರೆ ಪಂಪಣ್ಣ ನೇರವಾಗಿ ತಾನಾಗೇ ಬಂದು 55 ಲಕ್ಷವನ್ನು ಪಡೆದುಕೊಂಡು ಹೋದ್ರ, ಅಥವಾ ದದ್ದಲ್ ಸೂಚನೆ ಮೇರೆಗೆ ಅದನ್ನು ಪಡೆದುಕೊಂಡು ಹೋದ್ರ, ಪಡೆದುಕೊಂಡು ಹೋದಂಥ ಹಣವನ್ನು ಅವರು ಯಾರಿಗೆ ಕೊಟ್ಟರು, ಅದು ಅಕೌಂಟ್ ಮೂಲಕ ಟ್ರಾನ್ಸಾಕ್ಷನ್ ಆಯ್ತಾ ಅಥವಾ ಕೇವಲ ಕ್ಯಾಶ್ ಅನ್ನು ನೇರವಾಗಿ ತೆಗೆದುಕೊಂಡು ಹೋದ್ರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಇಡೀ 2 ದಿನಗಳಿಂದ ಕೂಡ ನಿರಂತರವಾಗಿ ಪರಿಶೀಲನೆಯನ್ನು ಮಾಡಿರುವಂಥದ್ದು. ನಾವೀಗ ದದ್ದಲ್ ನಿವಾಸದ ಮುಂದೆಯೇ ಇರುವಂಥದ್ದು. ದದ್ದಲ್ ನಿವಾಸದಲ್ಲಿ ಈಗಾಗಲೇ ನಾನು ಹೇಳಿದಂತೆ ಎಲ್ಲ ಏನು ಅನುಮಾನಸ್ಥರು ಏನಿದ್ರು ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಬಂದು ತಪಾಸಣೆಗೆ ಮುಂದಾಗಿರುವಂಥದ್ದು. ಮುಖ್ಯವಾಗಿ ಈ ಹಗರಣದಲ್ಲಿ 187 ಕೋಟಿ ರೂಪಾಯಿ ಹಗರಣದಲ್ಲಿ 55 ಲಕ್ಷ ರೂಪಾಯಿಯನ್ನು ಪಂಪಣ್ಣ ಪಡೆದಿದ್ದಾನೆ ಅನ್ನುವಂಥ ಆರೋಪ ಏನಿದೆ, ಆ ಒಂದು ನಿಟ್ಟಿನಲ್ಲಿ ಇದು ದದ್ದಲ್ ಮತ್ತು ಪಂಪಣ್ಣ ಜೊತೆಗೆ ಅದರ ಸಂಬಂಧಪಟ್ಟಂತ ದದ್ದಲ್ ಸಂಬಂಧಿಕರು ಇವರೆಲ್ಲರನ್ನೂ ಕೂಡ ಪ್ರಕರಣದಲ್ಲಿ ಎಳೆದುಕೊಂಡು ಬಂದಿರಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ದದ್ದಲ್ ಮೊದಲಿಂದಲೂ ಕೂಡ ಹೇಳ್ತಾ ಇದ್ರು, ನಾನು ಅಧಿಕಾರವನ್ನ ಸ್ವೀಕರಿಸಿ ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಬಂತು, ನೀತಿ ಸಂಹಿತೆ ಬಂತು, ಹೀಗಾಗಿ ಯಾವುದೇ ಅವ್ಯವಹಾರಗಳಲ್ಲಿ ನಾನು ಭಾಗವಹಿಸಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಯಾವಾಗ ಪಂಪಣ್ಣ 55 ಲಕ್ಷ ರೂಪಾಯಿಯನ್ನ ಪಡೆದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಹೊರಬಂತು, ಅದಾದ ನಂತರದಲ್ಲಿ ಈ ಪ್ರಕರಣ ನಿಜಕ್ಕೂ ಕೂಡ ಚುರುಕುಗೊಂಡಂಥದ್ದು ದದ್ದಲ್ ವಿಚಾರದಲ್ಲಿ. ಜೊತೆಗೆ ದದ್ದಲ್ಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ ಅನ್ನುವಂಥದ್ದು ಈ ಒಂದು ವಿಚಾರಗಳಲ್ಲಿ ಮತ್ತು ದಿನದಿಂದ ದಿನಕ್ಕೆ ಹೊರಬರ್ತಕ್ಕಂಥ ಮಾಹಿತಿಗಳಿಂದ ಸ್ಪಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದರೆ ದದ್ದಲ್ ಯಾವುದೇ ರೀತಿಯಾದಂಥ ಆರೋಪಗಳು ನನ್ನ ಮೇಲೆ ಇರಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾನು ಭಾಗವಹಿಸಿಲ್ಲ ಅಂತಲೇ ಹೇಳ್ತಾ ಇದ್ರು. ಆದರೆ ನಿನ್ನೆಯಿಂದ ಏನು ಇಡಿ ಅಧಿಕಾರಿಗಳು ತೆಗೆದಂಥ ಒಂದೊಂದೇ ದಾಖಲೆಗಳಿಂದ ನಿಜಕ್ಕೂ ಕೂಡ ಪಂಪಣ್ಣ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಪಂಪಣ್ಣ ಮಾತ್ರವಲ್ಲ, ದದ್ದಲ್ ಅವರ ಸಂಬಂಧಿಯಾದಂಥ ಕಾರ್ತಿಕ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಇವನು ಬೆಂಗಳೂರಿನಲ್ಲಿ ದದ್ದಲ್ ಅವರ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ರು ಮತ್ತು ಈ ಥರದ ಹಣಕಾಸಿನ ವ್ಯವಹಾರದಲ್ಲಿ ಅವ್ರದ್ದು ಕೂಡ ಪಾತ್ರ ಬಹುಮುಖ್ಯ ಆಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಇಡಿ ಅಧಿಕಾರಿಗಳು 120 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ, ಅಂದರೆ ರಾಯಚೂರಿನಿಂದ 128 ಕಿಲೋಮೀಟರ್ ದೂರದಲ್ಲಿದ್ದಂಥ ಗಲಗ್ ಗ್ರಾಮಕ್ಕೆ ಹೋಗಿ ಅಲ್ಲಿ ಕೂಡ ತಪಾಸಣೆಯನ್ನು ಮಾಡಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆದರೆ ಕಾರ್ತಿಕ್ ಇಡಿ ಅಧಿಕಾರಿಗಳ ಕೈಗೆ ಸಿಕ್ಕಿಲ್ಲ. ಹೀಗಾಗಿ ಅವರ ತಾಯಿಯವರನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರುವಂಥದ್ದು. ಅವರಿಂದಲೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾವ ರೀತಿಯಾಗಿ ಅವರ ಮಗ ವ್ಯವಹಾರಗಳನ್ನ ಮಾಡ್ತಾ ಇದ್ರು, ದದ್ದಲ್ ವ್ಯವಹಾರಗಳನ್ನು ನೋಡಿಕೊಳ್ತಾ ಇದ್ರು, ಈ ಮುಖ್ಯವಾಗಿ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಅವರ ಪಾತ್ರ ಏನು ಮತ್ತು ಅವರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನಿದೆ ಅದೆಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ಇಂಚಿಂಚಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲೇ ಈಗ ಪಂಪಣ್ಣಗೂ ಮತ್ತು ಕಾರ್ತಿಕ್ಗೂ ದದ್ದಲ್ ಅವ್ರಿಗೂ ಯಾವ ರೀತಿಯಾದಂಥ ವ್ಯವಹಾರ ಇತ್ತು, ಟ್ರಾನ್ಸಾಕ್ಷನ್ ಇತ್ತು ಅನ್ನೋದನ್ನ ಮುಖಾಮುಖಿಯಾಗಿಯೇ ತಪಾಸಣೆ ಮಾಡಲಿಕ್ಕೆ, ಅವರೆಲ್ಲರನ್ನೂ ಕೂಡ ಎದುರು ಬಿದುರಲ್ಲೇ ಕೂಡಿಸಿ ವಿಚಾರಣೆಯನ್ನು ಮಾಡಲಿಕ್ಕೆ ದದ್ದಲ್ ನಿವಾಸಕ್ಕೆ ಅವ್ರನ್ನ ಕರೆದುಕೊಂಡು ಬಂದಿರುವಂಥದ್ದು ಇದೆಯಾ. ಈಗ ಅವರು ಯಾವ ರೀತಿಯಾಗಿ ತಪಾಸಣೆ ನಡೆಯುತ್ತೆ ಮತ್ತು ಎಷ್ಟು ಗಂಟೆಗಳ ಕಾಲ ಇಲ್ಲಿ ಕೂಡ ವಿಚಾರಣೆ ನಡೆಯುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಯಾಕೆಂದರೆ 2 ದಿನಗಳಿಂದ ವಿಚಾರಣೆ ಸತತವಾಗಿ ನಡೆದಿದೆ. ಸಾಕಷ್ಟು ದಾಖಲೆಗಳನ್ನು ಈಗಾಗಲೇ ಸಂಗ್ರಹಣೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಮಹತ್ವವಾದ ದಾಖಲೆಗಳು ಸಂಗ್ರಹ ಆಗಿದೆ. ಹೀಗಾಗಿ ಬಹುಶಃ ಅಂತಿಮ ಘಟ್ಟದಲ್ಲಿ ಇದು ಬಂದಿರಬಹುದು ಈ ಒಂದು ತಪಾಸಣೆ ಅಂತ ಹೇಳಲಾಗ್ತಾ ಇದೆ.